ತಮಿಳ್ನಾಡಿಂದ ಬಂದೆ 50 ವರ್ಷ ಮುಂಚೆ. ಇವಾಗ ತಮಿಳ್ನಾಡಿಗೆ ಹೋಗ್ತೀನಿ ನಾನು. ತಮಿಳ್ನಾಡಿಂದ ಬಂದೆ 50 ವರ್ಷ ಮುಂಚೆ. ಇವಾಗ ತಮಿಳ್ನಾಡಿಗೆ ಹೋಗ್ತೀನಿ ನಾನು. ತಮಿಳ್ನಾಡಿಂದ ಬಂದೆ 50 ವರ್ಷ ಮುಂಚೆ. ಇವಾಗ ತಮಿಳ್ನಾಡಿಗೆ ಹೋಗ್ತೀನಿ ನಾನು. ತಿಪ್ಸಂದ್ರ ಇಂದಿರಾನಗರ. ನಮಗೆ ಜಾಗ ಇಲ್ಲ, ಎಲ್ಲ ಖಾಲಿ ಮಾಡಿಬಿಟ್ಟಿದ್ದೀನಿ. ಎಲ್ಲ ಖಾಲಿ ಮಾಡಿಬಿಟ್ರು. ಸರ್ಕಾರಕ್ಕೆ ಏನು ಓಟ್ ಹಾಕೋದು ಮಾತ್ರ ಬರ್ತಾರ? ಹಾಂ, ಸರ್ಕಾರಕ್ಕೆ ನಾವೇನು ಹೇಳೋದು? ಓಟ್ ಹಾಕೋಕೆ ಬರ್ತಾರ? ಓಟ್ ಹಾಕಿದ್ದೀವಿ, ಎಲ್ಲ ಬಂದು ಕೇಳ್ತಾರ. ಎಲ್ಲ ಓಟ್ ಹಾಕಿದ್ದೀವಿ, ಎಲ್ಲ ಮಾಡಿದ್ದೀವಿ, ಎಲ್ಲ ಕೆಲಸ ಮಾಡಿದ್ದೀವಿ, ಎಲ್ಲ ಜೊತೆಗೆ ಹೋಗಿದ್ದೀವಿ, ಎಲ್ಲ ಮಾಡಿದ್ದೀವಿ. ನಮಗೆ 50 ವರ್ಷದ ಅದೇ ತಿಪ್ಸಂದ್ರ ಮಾರ್ಕೆಟ್ನಲ್ಲಿ ನಾವು ವ್ಯಾಪಾರ ಮಾಡ್ತೀವಿ. ಇವಾಗ ಇಲ್ಲ, ಎಲ್ಲ ಎತ್ಬಿಟ್ಟಿದ್ದೀವಿ ನೋಡಿ. ಇವರು, ನಾನು, ಕೇಸವ ಎಲ್ಲ ಎತ್ಬಿಟ್ಟಿದ್ದೀವಿ. ಮುಂದಕ್ಕೆ ಏನಾರು ಮಾಡಬೇಕು, ಬೇರೆ ಏನು ಮಾಡೋದು? ಊರಿಗೆ ಹೊರಟೋಗ್ತೀನಿ. ತಮಿಳ್ನಾಡಿಂದ ಬಂದೆ 50 ವರ್ಷ ಮುಂಚೆ. ಇವಾಗ ತಮಿಳ್ನಾಡಿಗೆ ಹೋಗ್ತೀನಿ ನಾನು. ಬೇರೆ ಏನು ಮಾಡೋದು? 50 ವರ್ಷದ ನಾನು 50 ವರ್ಷ ಫೋಟೋ ಇದೆ ನನ್ನ ಹತ್ರ. ಸಿಟಿ ಮಾರ್ಕೆಟು, ಕಪ್ಪನ್ ಪಾರ್ಕು, ಲಾಲ್ಬಾಗು, ಕಲಾಸಪಾಳ್ಯ ಬಸ್ ಸ್ಟ್ಯಾಂಡು ಎಲ್ಲ ವ್ಯಾಪಾರ ಮಾಡಿದ್ದೀನಿ. ಕೈಗಾಡಿನಲ್ಲಿ ಎಲ್ಲ 3 ವೀಲ್ ಚಕ್ರದಲ್ಲಿ ಎಲ್ಲ ವ್ಯಾಪಾರ ಮಾಡಿದ್ದೀನಿ ನಾನು. ಹಾಂ, ಕಪ್ಪನ್ ಪಾರ್ಕಲ್ಲಿ ಮಾಡಿದ್ದೀನಿ, ಲಾಲ್ಬಾಗಲ್ಲಿ ಮಾಡಿದ್ದೀನಿ, ಕಲಾಸಪಾಳ್ಯ ಮಾಡಿದ್ದೀನಿ, ಕಲಾಸಪಾಳ್ಯ ಪೊಲೀಸ್ ಸ್ಟೇಷನ್ ಹತ್ರ ಮಾಡಿದ್ದೀನಿ. ಆಮೇಲೆ ವಿಟಿಆರ್ ಹಾಸ್ಪಿಟ್ಲ್ ಇದೆಯಲ್ಲ, ಅಲ್ಲಿ ಒಳಗಡೆ ಮಾಡಿದ್ದೀನಿ ನಾನು. ತಟ್ಟಿನಲ್ಲಿ ಎಲ್ಲ ವ್ಯಾಪಾರ ಮಾಡಿದ್ದೀನಿ. ಇವಾಗಿಲ್ಲ, ಇವಾಗ ಸುಮ್ಮನೆ ಇದ್ದೀನಿ. ಇವಾಗ 1 ವಾರ ಅಂದರೆ ಸುಮ್ಮನೆ ಇದ್ದೀನಿ. ಹಾಂ, ಬೇರೆ ಏನು ಮಾಡೋದು? 50 ವರ್ಷ ಆಯಿತು ಬಂದು. 8 ವಯಸ್ಸಿನಲ್ಲಿ ಬಂದವ್ ನಾನು. 8 ವಯಸ್ಸಿಂದ ಇವಾಗ ಗಂಟ ಇಲ್ಲೇ ಇದ್ದೀನಿ. ಹಾಂ, ಬೆಂಗಳೂರು ಅನ್ನ ಕೊಡ್ತು, ನಮ್ಗೆ ಅದಿಲ್ಲ. ನಾನು ಮನೆ ಮಾಡಿದ್ದೀನಿ, ಇಲ್ಲ ಅಂತಲ್ಲ, ಸುಳ್ಳು ಹೇಳ್ಬಾರ್ದು. ಬೆಂಗಳೂರಲ್ಲಿ ದುಡ್ದು ಅನ್ನ ಸ್ವಂತ ಮನೆ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ. ಇರೋದು ಹೇಳ್ಬೇಕು, ಸುಮ್ಮನೆ ಮುಚ್ಕೊಂಡ್ಲೈ. ಮನೆ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ. ಇದ್ರೆ ನಾನು ಬಾಡಿಗೆ ಬಿಟ್ಬಿಟ್ಟು ಹೋಗ್ತೀನಿ. ಏನು ಸುಮ್ಮನೆ ಏನು ಇರಬೇಕು ನಾವು? ನಮ್ಮ ಜಮೀನಿದೆ, ಹೋಗ್ಬಿಡೋಣ. ಹಾಂ, ಮನೆ ಎಲ್ಲ ಮಾಡಿದ್ದೀನಿ. ಯಾಕೆ ನಾ ಮಾಡಬಾರ್ದು ಅಂತ ಹೇಳ್ಬಾರ್ದು? ನಾವು ಅನ್ನ ತಿಂದು 50 ವರ್ಷ ಅನ್ನ ತಿಂದು ನಾವು ಸುಳ್ಳು ಹೇಳ್ಬಾರ್ದು ಇಲ್ವಾ? ಮನೆ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ. ದುಡಿಯೋಕ್ಕೆ ಮಾತ್ರ ಇಲ್ಲ ಮೇಡಮ್, ವಯಸ್ಸಾಗಿತ್ತು ನನಗೆ. ಇನ್ನೇನು ಮಾಡೋದು? ಕಾರ್ಪೊರೇಷನ್ ಅವ್ರು ಬಿಡಲಿಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗ್ತದೆ? ಕಾರ್ಪೊರೇಷನ್ ಅವ್ರು ಬಿಡಲಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗ್ತದೆ? ಬಾಡಿಗೆ ಬರೋ ಥರ ಮನೆ ಇಲ್ಲ. 2 ಬಿಲ್ಡಿಂಗ್, 2 ಮನೆ ಇದೆ, ಮಗ ಇದ್ದಾನ. ಅವ್ರಿಗೆ ಬಿಟ್ಟು ನಾವು ಹೊರಟೋಗೋಣ. 2 ಮನೆ ಇದೆ, ಅವ್ನಿಗೆ ಬಿಟ್ಟು ಹೋಗೋಣ. ನಮ್ಮ ಮೊಮ್ಮಕ್ಕಳು ಇದ್ದಾರೆ 4 ಜನ, ಅವ್ರು ಬಿಟ್ಟು ಹೋಗೋಣ ಬಿಡಿ. ಅದು ಏನಿಲ್ಲ, ಸುಮ್ಮನೆ ಇರೋದು. ಹೋಗಿ ಸುಮ್ಮನೆ ಇರ್ತೀವಿ ಮನೆಯಲ್ಲಿ. ರೇಷನ್ ಅಕ್ಕಿಗೆ ಕೊಡ್ತಾರೆ. ಇಲ್ಲ, ಹಾಂ, ಇಲ್ಲ, ನಮ್ಮದು ಗ್ರಾಮ ಅಲ್ಲಿ. ಅದು ಅಲ್ಲಿ ಹೋಗನಕಲ್ ಫಾಲ್ಸ್ ಇದೆಯಲ್ಲ, ಅಲ್ಲಿ ನಮಗೂ ಹೋಗನಕಲ್ ಫಾಲ್ಸ್ಗೆ 15 ಕಿಲೋಮೀಟ್ರ್ ಅಷ್ಟೇ. ನಾವು ಅಲ್ಲಿ ಏನು ಮಾಡೋಕ್ಕಲ್ಲ, ಹೋಗಿ ಮನೆಯಲ್ಲಿ ಇರೋಣ. ಬೇರೆ ಇವಳು ಫುಟ್ಪಾತ್ ವ್ಯಾಪಾರಿಗಳ ಬಗ್ಗೆ ತೆರವುಗೊಳಿಸಬಾರ್ದು ಅಂತ ಅವ್ರಿಗೆ ಏನು ಜಾಗ ಮಾಡಿಕೊಡ್ಬೇಕು ಅದು ಮಾಡಿಕೊಡ್ಲಿ. ನಾವು ಫುಟ್ಪಾತ್ ವ್ಯಾಪಾರಿಗಳಿಗೆ ನಡೆದುಕೊಂಡು ಓಡಾಡೋರಿಗೆ ಯಾರಿಗೂ ತೊಂದರೆ ಕೊಟ್ಟಿಲ್ಲ. ನಾವು ಯಾವ ರೀತಿಯೂ ಅವ್ರಿಗೇನು ಆಗಲಿಲ್ಲ. ಇವರು ಬೇಕು ಅಂತಲೇ ಇವರು ಈ ಥರ ಎಲ್ಲ ಮಾಡ್ತಾಯಿದ್ರು. ಏಕಾಏಕಿ ರಾತ್ರೋರಾತ್ರಿನೇ ಮಾತಾಡ್ಕೊಂಡು ಬೆಳಗ್ಗೆನೇ ಬಂದು ಇದು ಮಾಡಿದ್ರೆ ಫುಟ್ಪಾತ್ ವ್ಯಾಪಾರಿಗಳು ಎಲ್ಲಿ ಹೋಗೋದು? ಅಲ್ಲಿ ಎಲ್ಲಿ ಹೋಗೋದು ಹೇಳಿ? ಅದಕ್ಕೆ ಅವರು ಇದನ್ನ ಪರಿಶೀಲನೆ ಮಾಡಿಬಿಟ್ಟು ಫುಟ್ಪಾತ್ ವ್ಯಾಪಾರಿಗಳಿಗೆ ಒಂದು ಪ್ರತ್ಯೇಕವಾದ ಒಂದು ಜಾಗ ಕೊಡ್ಬೇಕಂತ ನಾವು ಬೇಡ್ಕೊತಾ ಇದ್ದೀವಿ. ಇಷ್ಟೇ ಮೇಡಮ್ ನಮ್ಮ ವಿಡಿಯೋದಕ್ಕೆ. ನಾವು ಅದನ್ನ ಎಲ್ಲಿ ಆಗುತ್ತೆ ಅಲ್ಲಿ ತೆರವುಗೊಳಿಸ್ಲಿ. ಅದನ್ನ ಎಲ್ಲಾ ಕಡೆನೂ ಒಂದೇ ತರ ಮಾಡ್ಬಿಟ್ರೆ ಹಿಂಗೆ ಮೇಡಮ್? ನಮ್ದು ಇಂದ್ರಾನಗರ ನಮ್ದು ವ್ಯಾಪಾರ ಹೋಟೆಲ್ ವ್ಯಾಪಾರ. ಫುಟ್ಪಾತ್ ಸೈಡ್ಗೆ ಸುಮ್ಮನೆ ಇನ್ನ ಏನು ಮಾಡಿಲ್ಲ ಅಲ್ಲಿ. ಬೇರೆ ಕಡೆ ಎಲ್ಲರಿಗೂ ಒಂದೇ ಅಲ್ವಾ? ನಾಳೆ ಇವತ್ತು ನಮ್ಗಾಗುತ್ತೆ, ನಾಳೆ ಅವ್ರಿಗಾಗುತ್ತೆ. ಅವೆಲ್ಲ ಒಗ್ಗಟ್ಟಾಗಿದ್ರೆ ಅವರು ಒಂದು ಜಾಗ ಅಂತ ಕೊಟ್ಟು ನಮಗೆ ಅದನ್ನು ಬಗೆಹರಿಸಿದ್ರೆ ಒಳ್ಳೇದಲ್ವಾ? ಇಷ್ಟೇ ಮೇಡಮ್ ನಮ್ಮ ಬೇಡಿಕೆ, ಇನ್ನೇನಿಲ್ಲ.